ಇವಾಗ ಫಾರೆಸ್ಟ್ರಿ ಕಾಲೇಜ್ ಪೊನ್ನಂಪೇಟೆ, ಶಿವಮೊಗ್ಗ ಮತ್ತೆ ಸಿರ್ಸಿಯಲ್ಲಿದೆ. ನಮ್ಮ ಕಡೆ ನಮ್ಮ ಭಾಗದಲ್ಲಿ ಫಾರೆಸ್ಟ್ ಆಲ್ಮೋಸ್ಟ್ 40,000 ಹೆಕ್ಟರ್ ಫಾರೆಸ್ಟ್ ಇರೋದು ನಮ್ಮ ಚಿಂಚೋಳಿ ಭಾಗದಲ್ಲಿ ಇದೆ. ಇಲ್ಲೂ ಕೂಡ ಒಂದು ಫಾರೆಸ್ಟ್ರಿ ಕಾಲೇಜ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ವಿ. ಯಾಕಂದ್ರೆ ಇದಕ್ಕೆ ತಾರತಮ್ಯ ಅನ್ನೋದು ಅಧ್ಯಕ್ಷರೇ. ನಮ್ಮ ಭಾಗದಲ್ಲಿ ಫಾರೆಸ್ಟ್ ಇದ್ರೂ ಕೂಡ ನಾವು ಫಾರೆಸ್ಟ್ರಿ ಕಾಲೇಜ್ ಮಾಡಕ್ಕಾಗ್ತಾ ಇಲ್ಲ. ಸಿರ್ಸಿ ಮತ್ತೆ ಶಿವಮೊಗ್ಗ ಇದೆ ಅಧ್ಯಕ್ಷ. ಇದು ಮಾಡಿದ್ರೆ ಅನುಕೂಲ ಆಗುತ್ತೆ ಅಧ್ಯಕ್ಷ. ಹೊಸ ಉದ್ಯೋಗ ಸೃಷ್ಟಿ ಆಗುತ್ತೆ ಮತ್ತೆ ಫಾರೆಸ್ಟ್ ಹೆಂಗ್ ಕನ್ಸರ್ವ್ ಮಾಡಬೇಕು, ಕನ್ಸರ್ವೇಟಿವ್ ಮೆಜರ್ಸ್ ಮಕ್ಕಳಿಗೆ ಕಲಿಯಕ್ಕಾಗತ್ತೆ ಅಧ್ಯಕ್ಷ. ಅದು ಕೂಡ ಆಗಬೇಕು. ಮತ್ತೆ ನಮಗೆ ಅದೇ ರೀತಿ ಅಧ್ಯಕ್ಷ ಸಾರಿಗೆ ಕಲ್ಯಾಣ NKSRTC ಒಂದು ಕೂಡ ಇವಾಗ ಕಲ್ಯಾಣ ರಥದ ಇದು ಬಸ್ಗಳ ಅಧ್ಯಕ್ಷ ಎಲ್ಲ ಬಸ್ಗಳು ಹಾಳಾಗಿದೆ. ಹಳೆ ಬಸ್ ನಮ್ಗೆ ಕೊಡ್ತಾರೆ ಅಧ್ಯಕ್ಷ. ಮತ್ತೆ ಹೊಸ ಬಸ್ ಕೊಡ್ಬೇಕಂತ ನಾವು ಸಾಕಷ್ಟು ಸಾರಿ MD ಹತ್ರನೂ ರಿಕ್ವೆಸ್ಟ್ ಮಾಡಿದೀವಿ, ಸಚಿವರ ಹತ್ರನೂ ಹೇಳಿದೀವಿ ಅಧ್ಯಕ್ಷ. ಅದು ಆಗ್ಬೇಕು ಅಧ್ಯಕ್ಷ. ನಾವು DC ಅವ್ರು ಕೇಳಿದ್ರೆ DM ಅವ್ರು ಕೇಳಿದ್ರೆ ಅವ್ರು ಏನಂತಾರೆ ಬಸ್ ಇಲ್ಲ ಮತ್ತೆ ಸ್ಟಾಫ್ ಪ್ರಾಬ್ಲಮ್ ಇದೆ ಅಂತ. ಇದು ಸುಮಾರು 2 ವರ್ಷದಿಂದ ಇದೇ ನೆಪ ಹೇಳ್ತಾ ಇದ್ದಾರೆ ಅಧ್ಯಕ್ಷ. ಸ್ಟಾಫ್ ಇಲ್ಲ, ಕಂಡಕ್ಟರ್ ಇಲ್ಲ, ಬಸ್ ಇಲ್ಲ ಅಂತ ಹೇಳ್ತಾರೆ ಅಧ್ಯಕ್ಷ. ಆದಷ್ಟು ಬೇಗ ಇದು ಆಗ್ಬೇಕು ಅಧ್ಯಕ್ಷರೇ. ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಅಧ್ಯಕ್ಷರೇ ಸಾಕಷ್ಟು ಹಳೆ ನಮ್ಮ ಚಿಂಚೋಳಿಯಲ್ಲಿ ಹಳೆ ಆಲ್ಮೋಸ್ಟ್ 30-40 ಇಯರ್ಸ್ ಹಳೆ ಬ್ರಿಡ್ಜ್ಗಳಿದೆ ಅಧ್ಯಕ್ಷ. ನಾವು ಸಾಕಷ್ಟು ಸಾರಿ ಪ್ರಪೋಸಲ್ ಕೊಟ್ಟಿದೀವಿ, ಆದ್ರೂ ಕೂಡ ಇದು ಕೆಲಸ ಆಗಿಲ್ಲ ಅಧ್ಯಕ್ಷರೇ. ಇದು ಕೂಡ ಆಗಬೇಕು. ಮತ್ತೆ ನಮ್ಮ ಕಡೆ ನಾವು ಹೊಸ ತಾಲೂಕು ಆದ್ಮೇಲೆ ಕಾಳಗಿ ಅಂತಿದ್ರು, ಹೊಸ ತಾಲೂಕು ಆದ್ಮೇಲೆ ಸಾಕಷ್ಟು ಕಡೆ ನಾವು ತಾಲೂಕು ಹಾಸ್ಪಿಟಲ್ ಕೊಟ್ಟಿದೀವಿ ಅಂತ. ಈಗೂ ಕೂಡ ನಮ್ಮ ಚಿಂಚೋಳಿ ಕಾಳಗಿ ಹೊಸ ತಾಲೂಕು ಆದ್ಮೇಲೆ ತಾಲೂಕು ಹಾಸ್ಪಿಟಲ್ ಇನ್ನೂ ಆಗಿಲ್ಲ ಅಧ್ಯಕ್ಷ, ಅಪ್ಗ್ರೇಡ್ ಆಗಿಲ್ಲ. ಮತ್ತೆ ಹೊಸ ಆಫೀಸರ್ಸ್ಗಳು ಇವಾಗ ಹೊಸ ಆಫೀಸರ್ಸ್ ಸರ್ವೆ ಆಫೀಸ್ ಆಗಿರಬಹುದು, BO ಆಫೀಸ್ ಆಗಿರಬಹುದು, ಹೊಸ ತಾಲೂಕು ಎಲ್ಲೆಲ್ಲಾಗಿದೆ ಇಲ್ಲಿವರೆಗೂ ಹೊಸ ಆಫೀಸರ್ಸ್ ಬಂದಿಲ್ಲ ಅಧ್ಯಕ್ಷ. ಇದೆಲ್ಲ ಕೆಲಸ ಆದ್ರೆ ಏನಾದ್ರು ಅಭಿವೃದ್ಧಿ ಆಗಂಗೆ ಅನ್ಸುತ್ತೆ ಅಧ್ಯಕ್ಷ. ಇದೆಲ್ಲ ಕೆಲಸ ಆಗ್ಬೇಕು ಅಧ್ಯಕ್ಷ. ಮತ್ತೆ ಸ್ಕಿಲ್ ಡೆವಲಪ್ಮೆಂಟ್ ಅವಕಾಶ ಮಾಡಿಕೊಡ್ಬೇಕು. ಸ್ಕಿಲ್ ಡೆವಲಪ್ಮೆಂಟ್ GTTC ಬಗ್ಗೆ ನಾವು ಚಿಂಚೋಳಿ ಆಗ್ಬೇಕಂತ ಸಾಕಷ್ಟು ಸಾರಿ 3-4 ಸಾರಿ ವರ್ಷದಿಂದ ಪ್ರಯತ್ನ ಮಾಡ್ತಾ ಇದೀವಿ, ಆದ್ರೂ ಕೂಡ ಆಗಿಲ್ಲ. ಮತ್ತೆ ಉದ್ಯೋಗ ಇವಾಗ ನಾವು ಕಲ್ಯಾಣ ಕರ್ನಾಟಕ ಕಂಪೇರ್ ಮಾಡಬೇಕು, ಎಲ್ಲಕ್ಕಿಂತ ಲೋ ಪರ್ ಕ್ಯಾಪಿಟಲ್ ಇನ್ಕಮ್ ನಮ್ಮ ಭಾಗದಲ್ಲಿ ಇದೆ ಅಧ್ಯಕ್ಷ. ಇದು ಯಾಕಂದ್ರೆ ಅಲ್ಲಿ ಎಕನಾಮಿಕ್ ಜನರೇಷನ್ ಪ್ರೋಗ್ರಾಮ್ ಇಲ್ಲ ಅಧ್ಯಕ್ಷ. ಮತ್ತೆ ಉದ್ಯೋಗ ಮಾಡಕ್ಕೆ ಅವಕಾಶ ಇಲ್ಲ ಅಧ್ಯಕ್ಷ. ಅದಕ್ಕೆ ಸಾಕಷ್ಟು ಜನ ನಮ್ಮ ಭಾಗದಲ್ಲಿ ಸಾಕಷ್ಟು ಜನ ಮುಂಬೈ, ಗೋವಾ, ಪುಣೆ ಮತ್ತೆ ಹೈದರಾಬಾದ್ ಹೋಗ್ತಾರೆ ಅಧ್ಯಕ್ಷ. ಅದು ಕೂಡ ಒಂದು ದೊಡ್ಡ ಸಮಸ್ಯೆ ಆಗಿದೆ ಅಧ್ಯಕ್ಷ. ಇಲ್ಲೇ ನಾವು ಏನಾದ್ರೂ ಜನರೇಟ್ ಅವ್ರಿಗೆ ಉದ್ಯೋಗ ಏನಾದ್ರೂ ಕೊಡಿಸಿದ್ರೆ, ನಮ್ಮ ಭಾಗದಲ್ಲಿ ಕೊಡಿದ್ರೆ ಸಾಕಷ್ಟು ಅಭಿವೃದ್ಧಿ ಆಗಕ್ಕೆ ಸಾಧ್ಯ ಇದೆ ಅಧ್ಯಕ್ಷ. ಇವಾಗೆಲ್ಲ ನಾವು ಹೆವಿ ಇಂಡಸ್ಟ್ರೀಸ್ ನೋಡಬಹುದು ಅಧ್ಯಕ್ಷ, ಎಲ್ಲ ಸೌತ್ ಕರ್ನಾಟಕದಲ್ಲೇ ಇದೆ. ನಮ್ಮ ಕಡೆ ಯಾವುದು ಹೆವಿ ಇಂಡಸ್ಟ್ರಿ ಯಾವುದು ಇಲ್ಲ. ಮತ್ತೆ ಹೈಯೆಸ್ಟ್ ಸಿಮೆಂಟ್ ಫ್ಯಾಕ್ಟರಿ ನಮ್ಮ ಕಡೆನೇ ಇದೆ ಅಧ್ಯಕ್ಷ. ಸಿಮೆಂಟ್ ಫ್ಯಾಕ್ಟರಿ ಅಂದ್ರೆ ನಮ್ಮ ಕಡೆ ಹೆವಿ ಇಂಡಸ್ಟ್ರಿ ಎಲ್ಲಿ ಉದ್ಯೋಗ ಜನರೇಟ್ ಆಗುತ್ತೆ ಅದು ನಮ್ಮ ಕಡೆ ಸಿಗ್ತಾ ಇಲ್ಲ. ಅದು ಕೂಡ ಆದಷ್ಟು ಬೇಗ ಆಗ್ಬೇಕು ಅಧ್ಯಕ್ಷರೇ. ಮತ್ತೆ ನಮ್ಮ ಸರ್ಕಾರ ಇರಬೇಕಿದೆ, ಯಡಿಯೂರಪ್ಪ ಸಾಹೇಬ್ರ ಕೈಯಲ್ಲಿ ಏರ್ಪೋರ್ಟ್ ಗುದ್ಲಿ ಪೂಜೆನೂ ಆಗಿತ್ತು ಅಧ್ಯಕ್ಷ, ಉದ್ಘಾಟನೆಯೂ ಆಗಿತ್ತು. ಆದ್ರೆ ಇವಾಗ ಏರ್ಪೋರ್ಟ್ ಒಂದು ಫ್ಲೈಟ್ ಇವಾಗ ಫ್ಲೈ ಆಗ್ತಿಲ್ಲ ಅಧ್ಯಕ್ಷ, ಒಂದು ಫ್ಲೈಟೇ ಇಲ್ಲ ಅಧ್ಯಕ್ಷ. ಏನಾದ್ರು ಕೇಳಕ್ ಹೋದ್ರೆ ಪ್ಯಾಸೆಂಜರ್ಸ್ ಕಮ್ಮಿ ಇದಾರೆ ಅಂತ ಅಂತಾರೆ, ಅದೆಲ್ಲ ಸುಳ್ಳು ಅಧ್ಯಕ್ಷ. ಆದಷ್ಟು ಬೇಗ ಇಲ್ಲಿ ಒಂದು ಕನೆಕ್ಟಿವಿಟಿ ಫ್ಲೈಟ್ ಏರ್ಪೋರ್ಟ್ ಎಲ್ಲ ಆಗಿದೆ, ಎಲ್ಲ ಫಂಕ್ಷನಿಂಗ್ ಇತ್ತು, ಸಡನ್ಲಿ ಫ್ಲೈಟ್ ಎಲ್ಲ ನಿಲ್ತು ಅಧ್ಯಕ್ಷ. ಇದು ಕೂಡ ಆಗಬೇಕು. ಮತ್ತೆ ಅದೇ ರೀತಿ ಸಾಕಷ್ಟು 371J ಆರ್ಟಿಕಲ್ ಬಂದ ಮೇಲೆ ಉದ್ಯೋಗ ಎಂಪ್ಲಾಯ್ಮೆಂಟ್ ಅಧ್ಯಕ್ಷ ಅವ್ರಿಗೆ ಹೇಳಿದ್ರು, ನಮ್ಗೆ ಗೌಡ್ರು ಹೇಳಿದ್ರು, ಕಂದೂರು ಹೇಳಿದ್ರು ಅಧ್ಯಕ್ಷ. ಪ್ರಯಾರಿಟಿ ಸೀನಿಯಾರಿಟಿ ನಮ್ಗೆ ಸಿಗ್ತಾ ಇದೆ ಅಧ್ಯಕ್ಷ. 371J ಆರ್ಟಿಕಲ್ ಯಾರು ಪ್ರಮೋಷನ್ ಸಿಗ್ಬೇಕಾಗಿತ್ತು ಅವ್ರಕ್ಕಿಂತ ಮೊದಲು ಯಾರು ಜೂನಿಯರ್ ಇದ್ದಾರೆ ಬೇರೆ ಕಡೆ ಅವ್ರ ಪ್ರಮೋಷನ್ ಸಿಗ್ತಾ ಇದೆ ಅಧ್ಯಕ್ಷ. ಇದು ನಮ್ಮ 371J ಆರ್ಟಿಕಲ್ ಎಂಪ್ಲಾಯೀಸ್ಗೆ ಇದು ಸಿಕ್ಕಿಲ್ಲ ಅಧ್ಯಕ್ಷ. ಮತ್ತೆ ಕಾಂಟ್ರಾಕ್ಟ್ ಬೇಸಿಸ್ ಅಧ್ಯಕ್ಷ, ಸಾಕಷ್ಟು ಜನ ನಮ್ಮ ಕಡೆ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ ಅಧ್ಯಕ್ಷ. ಅವ್ರಿಗೆ ಇವಾಗ ಆತಂಕ ಇದೆ ಅಧ್ಯಕ್ಷ. ಇವಾಗ ಸರ್ಕಾರ ಏನೋ ಪ್ರೆಸ್ ಮೀಟ್ ಮಾಡಿದ್ರಂತ ಅಧ್ಯಕ್ಷರೇ, ಕಾಂಟ್ರಾಕ್ಟ್ ಬೇಸಿಸ್ ಕ್ಯಾನ್ಸಲ್ ಮಾಡ್ತೀವಿ ಅಂತ. ಅದು ಆಗಬಾರ್ದು ಅಧ್ಯಕ್ಷರೇ. ನಿಮ್ಗೆ ಬೇಕಿದ್ರೆ ಕಾಂಟ್ರಾಕ್ಟ್ ಬೇಸಿಸ್ ನೆಕ್ಸ್ಟ್ ಟೈಮ್ ಏನಾದ್ರು ಇದ್ರೆ ಎಕ್ಸಾಮ್ ತಗೊಂಡು ಮೆರಿಟ್ ಬೇಸ್ ನೀವು ತಗೋಬಹುದು ಅಧ್ಯಕ್ಷ. ಇವಾಗ ಇದ್ದಿದ್ದ ಪೋಸ್ಟ್ ಯಾವ ಕಾಂಟ್ರಾಕ್ಟ್ ಪೋಸ್ಟ್ ಇದೆ ಅವು ಕಂಟಿನ್ಯೂ ಮಾಡ್ಬೇಕಂತ ಎಲ್ಲ ಬಂದು ಮನವಿ ಮಾಡಿ, ಬೇರೆ ಬೇರೆ ಇಲಾಖೆಯವರು ಬಂದು ಮನವಿ ಮಾಡಿದ್ದಾರೆ ಅಧ್ಯಕ್ಷ. ಅದು ಕಂಟಿನ್ಯೂ ಆಗಬೇಕು. ಮತ್ತೆ ಇದು ಬರೀ ಭಾಷಣ ಅಷ್ಟೇ ಆಗಬಾರ್ದು ಅಧ್ಯಕ್ಷ. ನಾವು ಕೂಡ ಇದು ಮಾತಾಡೋದು, ನಾವು ಮಾತಾಡಿದಂದ್ರೆ ನಮ್ ಜನ ಕೇಳ್ತಾರೆ ನೀವು ಮಾತಾಡೋದೇ ಇಲ್ಲ ಅಂತ. ಮಾತಾಡಿದ್ರೆ ಕೆಲಸನೂ ಆಗ್ತಾ ಇಲ್ಲ ಅಧ್ಯಕ್ಷ. ಏನಾದ್ರು ಕೆಲಸ ಶಾಶ್ವತ ಕೆಲಸ ಆಗ್ಬೇಕು. ಇವಾಗ ರಾಜಣ್ಣ ಸರ್ ಹೇಳ್ದಂಗೆ ಇವಾಗ ನಾವು ಲಾಸ್ಟ್ ಟೈಮ್ KKRDB ಬಗ್ಗೆ ಇದು ಕಲ್ಯಾಣ ಕರ್ನಾಟಕ ಬಗ್ಗೆ ಚರ್ಚೆ ಆಯಿತು, ಉತ್ತರ ಕರ್ನಾಟಕ ಬಗ್ಗೆ ಚರ್ಚೆ ಆಯಿತು. ಲಾಸ್ಟ್ ಟೈಮ್ ಏನು ಚರ್ಚೆ ಆಗಿತ್ತು, ಇವತ್ತೇನು ಇಂಪ್ಲಿಮೆಂಟೇಷನ್ ಮಾಡಿದಾರೆ ಗೌರ್ಮೆಂಟ್ ಹೇಳ್ಬೇಕು ಅಧ್ಯಕ್ಷರೇ. ಏನೇನು ಆಶ್ವಾಸನೆ ಕೊಟ್ಟಿದ್ರು, ಏನೇನು ಇಂಪ್ಲಿಮೆಂಟೇಷನ್ ಮಾಡಿದ್ರೆ ಹೇಳ್ಬೇಕು. ತಿಳಿದ್ರೆ ಏನಾದ್ರು ಇದು ಪ್ರೋಗ್ರೆಸಿವ್ ಆಗುತ್ತೆ ಅಧ್ಯಕ್ಷ. ಅದಕ್ಕೆ ಇದು ಆಗ್ಬೇಕಾದ್ರೆ ಸರಿಯಾಗಿ ಆಗ್ಬೇಕಂತ ಹೇಳ್ತಾ ಮಾತಾಡೋಕೆ. ಭರತ್ ರೆಡ್ಡಿ, ಅದಕ್ಕಿಂತ ಮುಂಚೆ ಶಿವಣ್ಣ ಮಾತಾಡ್ತೀರಾ?